ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಲೋಕಿ ಜಾಬ್ ಅಲರ್ಟ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಲೋಕೇಶ್. ಫ್ರೆಂಡ್ಸ್, ನಿಮಗೆ ಇವತ್ತಿನ ಈ ವಿಡಿಯೋದಲ್ಲಿ ಯಾರೆಲ್ಲ ಇಂಡಿಯನ್ ಆರ್ಮಿಗೆ ಟ್ರೈನಿಂಗ್ ತೊಗೊಳ್ಬೇಕು, ಒಳ್ಳೆಯ ಒಂದು ಕೋಚಿಂಗ್ ಸೆಂಟರ್ ಬೇಕಾಗುತ್ತೆ ಅಂತ ತುಂಬ ಜನ ಅಮೌಂಟ್ ಕೊಟ್ಟು ಹೋಗ್ತಾ ಇರ್ತೀರ. ಬಟ್ ನಿಮಗೆ ಸಮಾಜ ಕಲ್ಯಾಣ ಇಲಾಖೆಯ ವತಿಯಿಂದ, ಅದರಲ್ಲೂ OBC ವಿದ್ಯಾರ್ಥಿಗಳಿಗೆ, ಈ 2A ಕ್ಯಾಟಗರಿಗೆ ಏನು ಬರ್ತಾರೆ ಅಥವಾ ಜನರಲ್ ಕ್ಯಾಟಗರಿಗೆ ಏನು ಬರ್ತಾರೆ, ಇಂತಹ ಒಂದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ಯಾರೆಲ್ಲ ಬಂದು ಈ ಒಂದು ಡಿಪಾರ್ಟ್ಮೆಂಟ್ಗೆ ಸೇರ್ತಾರೆ, ಈ ಒಂದು ವರ್ಗಗಳಿಗೆ ಸೇರುವಂತಹ ಜನಾಂಗದ ಅಥವಾ ವರ್ಗಗಳ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ನಿಮಗೆ ಭಾರತೀಯ ಸೇನೆಗೆ ಸೇರುವಂತಹ ಒಂದು ಟ್ರೈನಿಂಗ್ನ ನಿಮಗೆ ಕೊಡ್ತಾ ಇದ್ದಾರೆ. ಫ್ರೀ ಕೋಚಿಂಗ್ ಸೆಂಟ್ರು ಓಪನ್ ಆಗಿದೆ. ಇದಕ್ಕೆ ಅಪ್ಲಿಕೇಶನ್ ಹಾಕೋದಕ್ಕೆ ಏನೆಲ್ಲ ಪ್ರೋಗ್ರೆಸ್ ಇರುತ್ತೆ, ಅದಕ್ಕೆ ಯಾವ ರೀತಿಯಾಗಿ ಅಪ್ಲಿಕೇಶನ್ ಹಾಕಬೇಕು, ಇದಕ್ಕೆಲ್ಲ ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ, ಇದಕ್ಕೆ ಅಪ್ಲಿಕೇಶನ್ ಚಾರ್ಜಸ್ ಏನೆಲ್ಲ ಇರುತ್ತೆ ಅನ್ನೋದನ್ನು ಪ್ರತಿಯೊಂದು ಮಾಹಿತಿನೂ ಕೂಡ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ವಿಡಿಯೋನ ತಿಳಿಸ್ಕೊಡೋಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದೀರಿ ಅಂದರೆ ವಿಡಿಯೋನ ಫುಲ್ ನೋಡಿ ಯೂಸ್ಫುಲ್ ಆಯಿತು ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೆಕ್ಸ್ಟ್ ವಿಡಿಯೋಗೆ ಏನಾದರೂ ಡೌಟ್ಸ್ಗಳಿತ್ತು ಅಂದರೆ ಕೇಳಿ. ಈ ವಿಡಿಯೋದಾಗಿರ್ಬೋದು, ಬೇರೆ ವೀಡಿಯೋಸ್ಗಳದ್ದು ಯಾವುದಾದ್ರು ಡೌಟ್ಸ್ಗಳಿತ್ತು ಅಂದರೆ ಕೇಳಿ ಕಮೆಂಟ್ ಬಾಕ್ಸಲ್ಲಿ ನಾನು ನಿಮಗೆ ರಿಪ್ಲೈ ಮಾಡ್ತೇನೆ. ಓಕೆನಾ ಫ್ರೆಂಡ್ಸ್, ವಾಟ್ಸಪ್ ಚಾನಲ್ದು ಗ್ರೂಪ್ದ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ, ಜಾಯ್ನ್ ಆಗಿ. ಯಾಕಂದರೆ ಕೆಲವೊಂದು ಸಣ್ಣ ಪುಟ್ಟ ಅಪ್ಡೇಟ್ಸ್ಗಳನ್ನ ನಾನು ವೀಡಿಯೋಸ್ಗಳನ್ನ ಮಾಡೋದಕ್ಕಾಗೋದಿಲ್ಲ. ವಾಟ್ಸಪ್ಪಲ್ಲಿ ಜಾಯ್ನ್ ಆದರೆ ಅಲ್ಲಿ ನಾನು ನಿಮಗೆ ಮಾಹಿತಿನ ಆವಾಗವಾಗ ಹಾಕ್ತಾ ಇರ್ತೀನಿ, ಅಪ್ ಟು ಡೇಟ್. ಓಕೆನಾ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋದು, ಉಚಿತವಾಗಿ ಭಾರತೀಯ ಸೇನೆಗೆ ಯೂನಿಫಾರ್ಮ್ ಸೇವೆಗಳಿಗೆ ಆಯ್ಕೆಗೆ ಪೂರ್ವ ಸಿದ್ಧತೆ ತರಬೇತಿಗೆ ಅರ್ಜಿ ಸಲ್ಲಿಕೆ ಪ್ರಾರಂಭ ಆಗಿರುತ್ತೆ. ಯಾವ ಡಿಸ್ಟಿಕಲ್ಲಿ ಕರೆದಿರ್ತಾರೆ, ಟ್ರೈನಿಂಗ್ ಎಲ್ಲಿರುತ್ತೆ, ಕೋಚಿಂಗ್ ಸೆಂಟ್ರ್ಗಳಿಗೆ ನಾವು ಎಲ್ಲೋಗಿ ಜಾಯ್ನ್ ಆಗಬೇಕು ಅನ್ನುವಂಥ ತಿಳಿಸ್ಕೊಡ್ತಾ ಹೋಗ್ತೀನಿ. ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ತಾ ಇರ್ಬೋದು ಗೈಸ್, ಇಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ 2025-26ನೇ ಸಾಲಿನ ಭಾರತೀಯ ಸೇನೆ ಇತರೆ ಯೂನಿಫಾರ್ಮ್ ಸೇವೆಗಳಿಗೆ ಸೇರಬಯಸುವ ಅಭ್ಯರ್ಥಿಗಳಿಗೆ ಉಚಿತವಾಗಿ ಆಯ್ಕೆಯ ಪೂರ್ವ ಸಿದ್ಧತೆ ತರಬೇತಿ ನೀಡಲು ಅರ್ಜಿಯನ್ನು ಕರೆಯಲಾಗಿರುತ್ತೆ. ಭಾರತೀಯ ಸೇನೆ ಇತರ ಯೂನಿಫಾರ್ಮ್ ಸೇವೆಗಳಿಗೆ ಸೇರಲು ತಯಾರಿ ನಡೆಸುತ್ತಿರುವ ರಾಜ್ಯದ ಹಿಂದುಳಿದ ವರ್ಗಗಳ ಪ್ರವರ್ಗ 1 ಅಥವಾ 2A, 3A ಹಾಗೂ 3B ಅರ್ಹ ವಿದ್ಯಾರ್ಥಿಗಳಿಗೆ ಆಯ್ಕೆ ಪೂರ್ವ ಸಿದ್ಧತೆ ಬಗ್ಗೆ ವೃತ್ತಿ ಮಾರ್ಗದರ್ಶನ ಹಾಗೂ ತರಬೇತಿಯನ್ನು ಉಚಿತವಾಗಿ ನೀಡುತ್ತಿದ್ದು, ತರಬೇತಿಗಾಗಿ 3ನೇ ಬ್ಯಾಚ್ ಪ್ರಾರಂಭಿಸಲು ಆಸಕ್ತ ಬಾಲಕರಿಂದ ಅರ್ಜಿ ಸ್ವೀಕಾರ ಪ್ರಾರಂಭಿಸಿರುತ್ತೆ. ಆಸಕ್ತ ಅರ್ಹ ವಿದ್ಯಾರ್ಥಿಗಳು ಸೆಪ್ಟೆಂಬರ್ 10ರೊಳಗೆ ಆಫ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದಾಗಿದೆ ಎಂದು ಇಲಾಖೆಯು ಜಿಲ್ಲಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿರ್ತಾರೆ. ಓಕೆನಾ, ಇದು ನಿಮಗೆ ಮುಖ್ಯ ಮಾಹಿತಿ ಆಗಿರುತ್ತೆ. ಫ್ರೆಂಡ್ಸ್, ಇಲ್ಲಿ 2A ಮತ್ತು 3A ಹಾಗೂ 3B ಅರ್ಹ ವಿದ್ಯಾರ್ಥಿಗಳಿಗೆ ನಿಮಗೆ ಅಭ್ಯರ್ಥಿಗಳು ಇದಕ್ಕೆ ಎಲಿಜಿಬಲ್ ಇರ್ತೀರ. ಓಕೆನಾ, ಇದಾಗಿರುತ್ತೆ. ನೆಕ್ಸ್ಟು ಅರ್ಜಿ ಸಲ್ಲಿಸೋದಕ್ಕೆ ಪ್ರಮುಖ ದಿನಾಂಕ ಬಂದುಬಿಟ್ಟು ಒಂದು ಲಾಸ್ಟ್ ಡೇಟ್ ಬಂದುಬಿಟ್ಟು ಸೆಪ್ಟೆಂಬರ್ 10. ಓಕೆನಾ, 10 ನಿಮಗೆ ಲಾಸ್ಟ್ ಡೇಟ್ ಆಗಿರುತ್ತೆ. ಮತ್ತು ಇದಕ್ಕೆಲ್ಲ ಅಪ್ಲಿಕೇಶನ್ ಹಾಕೋದಕ್ಕೆ ನಿಮ್ಮ ಶೈಕ್ಷಣಿಕ ಅರ್ಹತೆ ಏನಿರಬೇಕು ಅಂದರೆ, ಅಭ್ಯರ್ಥಿ ಮಾನ್ಯತೆ ಪಡೆದ ಸಂಸ್ಥೆಯಿಂದ 10ನೇ ತರಗತಿ ಪಾಸಾಗಿದ್ದರೆ ಸಾಕು. ಪ್ರತಿ ವಿಷಯದಲ್ಲಿ ಕನಿಷ್ಠ 33 ಅಂಕಗಳನ್ನು, ಸರಾಸರಿ 45% ರಷ್ಟು ಅಂಕಗಳನ್ನು ಪಡೆದಿರಬೇಕಾಗುತ್ತದೆ. ಗ್ರೇಡಿಂಗ್ ಸಿಸ್ಟಮ್ನಲ್ಲಿ ಇದ್ದಲ್ಲಿ ಮೇಲ್ಕಂಡತೆ ಸಮಾನವಾದ ಗ್ರೇಡ್ ಪಡೆದಿರುವ ಕನಿಷ್ಠ ವಿದ್ಯಾರ್ಹತೆಯನ್ನು ಹೊಂದಿರಬೇಕು. ಓಕೆನಾ ಫ್ರೆಂಡ್ಸ್, ಏನಂತಂದರೆ ನಿಮಗೆ ಪ್ರತಿಯೊಂದು ಸಬ್ಜೆಕ್ಟಲ್ಲೂ 33 ಅಂಕದ ಮೇಲೆ ತೆಗೆದಿರಲೇಬೇಕು. ಓಕೆನಾ, ಒಟ್ಟು ಟೋಟಲ್ ಪರ್ಸೆಂಟೇಜ್ 45% ಮೇಲೆ ಇರಲೇಬೇಕು. ಅದ್ರ ಕಮ್ಮಿ ಇತ್ತು ಅಂದರೆ ನೀವು ಇದಕ್ಕೆ ಎಲಿಜಿಬಿಲಿಟಿ ಇರೋದಿಲ್ಲ. ಓಕೆನಾ, ಪ್ರತಿಯೊಂದು ಸಬ್ಜೆಕ್ಟಲ್ಲೂ 33 ಮೇಲೆ ತೆಗೆದಿರಲೇಬೇಕು SSLCಯಲ್ಲಿ. ಓಕೆನಾ, ಇದು ಬಂದುಬಿಟ್ಟು ವಯೋಮಿತಿ ಅಂದರೆ ವಯಸ್ಸಿನ ಸಡಿಲಿಕೆ ಎಷ್ಟಿರುತ್ತೆ ಅಂದರೆ, ಫ್ರೆಂಡ್ಸ್, ನಿಮಗೆ ಸ್ಟಾರ್ಟಿಂಗು 18 ಇರೋದಿಲ್ಲ, ಇಲ್ಲಿ 17 ವರ್ಷದಿಂದ ಗರಿಷ್ಠ 20 ವರ್ಷದೊಳಗೆ ಇರಬೇಕು ಈ ಒಂದು ಟ್ರೈನಿಂಗ್ಗೆ ನೀವು ಹೋಗೋದಕ್ಕೆ. ಓಕೆನಾ, ಗರ್ಲ್ಸ್ ಆ್ಯಂಡ್ ಬಾಯ್ಸ್. ಓಕೆನಾ, ಮತ್ತು ಅಭ್ಯರ್ಥಿಯು ಸೆಪ್ಟೆಂಬರ್ 1, 2005ರಿಂದ ಸೆಪ್ಟೆಂಬರ್ 1, 2008 ನಡುವಿನ ಅವಧಿಯಲ್ಲಿ ಜನಿಸಿರಬೇಕಾಗುತ್ತೆ. 2005 ಸೆಪ್ಟೆಂಬರ್ 1ರಿಂದ ಈ ಸೆಪ್ಟೆಂಬರ್ 2008 ಒಳಗೆ 2008 ಸೆಪ್ಟೆಂಬರ್ 1 ಒಳಗೆ ನೀವು ಹುಟ್ಟಿದ ಡೇಟ್ ಆಫ್ ಬರ್ತ್ ಈ 2 ವರ್ಷದ 2 ತಿಂಗಳ ಒಳಗೇ ಇರಬೇಕಾಗುತ್ತೆ. ಓಕೆನಾ, ಇದು ಕೂಡ ನಿಮಗೆ ಮ್ಯಾಟ್ರ್ ಆಗುತ್ತೆ. ಮತ್ತು ತರಬೇತಿಯ ವಿವರ, ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಕಲಬುರಗಿ ಜಿಲ್ಲಾ ಕೇಂದ್ರ ಸ್ಥಳದಲ್ಲಿ ತರಬೇತಿ ನೀಡಲಾಗುತ್ತೆ. ಇದು ಬಂದುಬಿಟ್ಟು ಕಲಬುರಗಿ ಡಿಸ್ಟಿಕ್. ಓಕೆನಾ, ಕಲಬುರಗಿ ಡಿಸ್ಟಿಕ್ನಲ್ಲಿ ನಿಮಗೆ ಇದೊಂದು ಟ್ರೈನಿಂಗ್ ಸೆಂಟರ್ ಇರುತ್ತೆ. ಅಲ್ಲೇ ಹೋಗಿ ನೀವು ಆಫ್ಲೈನಲ್ಲಿ ಅರ್ಜಿ ಸಲ್ಲಿಸುವಂಥದ್ದು ಇರುತ್ತೆ. ಅಲ್ಲೇ ಹೋಗಿ ನೀವು ಈ ಒಂದು ಟ್ರೈನಿಂಗ್ನ ತೊಗೊಳ್ಬೇಕಾಗತ್ತೆ. ಓಕೆನಾ, ಅಲ್ಲಿ ನಿಮಗೆ ಹಾಸ್ಟೆಲ್ ವ್ಯವಸ್ಥೆ ಎಲ್ಲ ಕೂಡ ಇರುತ್ತೆ. ಓಕೆನಾ, ಆಫ್ಲೈನ್ ಆಗಿರೋದ್ರಿಂದ ಒಂದು ಸಲ ನಿಮಗೆ ಕಾಂಟ್ಯಾಕ್ಟ್ ನಂಬರು ಕೂಡ ನಿಮಗೆ ಶೋ ಮಾಡ್ತೀನಿ. ಹೋಗಿ ನೀವು ಒಂದು ಸಲ ಚೆಕ್ಔಟ್ ಮಾಡಿಕೊಂಡು ಕನ್ಫರ್ಮ್ ಮಾಡಿಕೊಂಡು ಹೋಗಿ ಅಪ್ಲಿಕೇಶನ್ ಹಾಕೋಬೋದು. ಮತ್ತು ಅರ್ಜಿ ಸಲ್ಲಿಸಲು ಇರಬೇಕಾದ ಸಾಮಾನ್ಯ ಅರ್ಹತೆಗಳೇನು?
ಅಭ್ಯರ್ಥಿ ಬಂದ್ಬಿಟ್ಟು ಕರ್ನಾಟಕದ ನಿವಾಸಿಯಾಗಿರಬೇಕು. ಅಭ್ಯರ್ಥಿ ಹಿಂದುಳಿದ ವರ್ಗಗಳ ಪ್ರವರ್ಗ 1 ಅಥವಾ 2A 3B 3B ವರ್ಗಕ್ಕೆ ಸೇರಿದವರಾಗಿರಬೇಕು. ಓಕೆನಾ. ಮತ್ತು ಅಭ್ಯರ್ಥಿ ಮತ್ತು ಕುಟುಂಬದ ಒಟ್ಟು ಗರಿಷ್ಠ ವಾರ್ಷಿಕ ಆದಾಯದ ಮಿತಿ ಪ್ರವರ್ಗ 1 ಅಭ್ಯರ್ಥಿಗಳಿಗೆ 2.50 ಲ್ಯಾಕ್ಸ್ಗೆ ಜಾರಿರಬಾರ್ದು, 2 ಲಕ್ಷದ ಮೇಲೆ ದಾಟಿರಬಾರ್ದು. 2A 2B 3B ಈ ಒಂದು 2A 3B ಅಭ್ಯರ್ಥಿಗಳಿಗೆ 1 ಲಕ್ಷದ ಮಿತಿಯಲ್ಲಿ ಇರಬೇಕು. 1 ಲಕ್ಷದ ಮೇಲೆ ಜಾಸ್ತಿ ಇರಬಾರ್ದು. ಈ ಕ್ಯಾಸ್ಟ್ ಇನ್ಕಮಲ್ಲಿ ಯಾವುದೇ ಕಾರಣಕ್ಕೂ ಕೂಡ ವಾರ್ಷಿಕದ ಆದಾಯ 1 ಲಕ್ಷದ ಮೇಲೆ ಇರಬಾರ್ದು. ಪ್ರವರ್ಗ 1ಕ್ಕೆ ಮಾತ್ರ 2 ಲಕ್ಷದ ಮೇಲೆ ಜಾಸ್ತಿ ಮೀರಿರಬಾರ್ದು. ಆವಾಗ ನೀವು ಇದಕ್ಕೆ ಎಲಿಜಿಬಿಲಿಟಿ ಇರೋದಿಲ್ಲ. ಮತ್ತು ಆಯ್ಕೆ ವಿಧಾನ ಯಾವುದೇ ರೀತಿ ಇರ್ತದೆ ಅಂತ ಇಲ್ಲೆಲ್ಲೂ ಕೂಡ ಅವರು ವೆಬ್ಸೈಟಲ್ಲಿ ಮೆನ್ಷನ್ ಮಾಡಿರೋದಿಲ್ಲ. ಇವನೊಂದು ನೋಟಿಫಿಕೇಷನ್ ಇರುತ್ತೆ, ಅದರಲ್ಲೂ ಕೂಡ ಮೆನ್ಷನ್ ಮಾಡಿರೋದಿಲ್ಲ. ಆಫ್ಲೈನ್ ಆಗಿರೋದ್ರಿಂದ ನಿಮಗೆ ಅಲ್ಲೇ ಸೆಲೆಕ್ಷನ್ ಇರುತ್ತೆ. ಯಾವ ರೀತಿಯಾಗಿ ಪ್ರೋಸೆಸ್ ಇರುತ್ತೆ ಅಂತ ಗೊತ್ತಿರೋದಿಲ್ಲ. ಹಾಗಾಗಿ ಮತ್ತು ಆಫ್ಲೈನ್ ಮೂಲಕ ಅರ್ಜಿ ಸಲ್ಲಿಸೋ ವಿಧಾನ ಯಾವ ರೀತಿ ಇರುತ್ತೆ. ಆಸಕ್ತ ಅಭ್ಯರ್ಥಿಗಳು ನಿಗದಿತ ಅರ್ಜಿ ನಮೂನೆಯನ್ನು ಹತ್ತಿರದ ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿಗಳಿಗೆ ಕಚೇರಿಯಲ್ಲಿ ಪಡೆದು ಅರ್ಜಿ ಕೇಳಲಾಗುವ ಸ್ವವಿವರ ಹಾಗೂ ಶೈಕ್ಷಣಿಕ ದಾಖಲಾತಿಗಳನ್ನು ಲಗತ್ತಿಸಿ ಕಲಬುರಗಿ ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿಗಳ ಕಚೇರಿಗೆ ಅರ್ಜಿಯನ್ನು ಖುದ್ದಾಗಿ ಅಥವಾ ನೋಂದಾಯಿತ ಅಂಚೆ ಮೂಲಕ ಸಲ್ಲಿಸಬಹುದು. ಫ್ರೆಂಡ್ಸ್, ನೀವು ನಿಮ್ಮ ಹತ್ತಿರದ ಯಾವುದಾದ್ರೂ OBC ಸಮಾಜ ಕಲ್ಯಾಣ ಇಲಾಖೆಯಲ್ಲಿರುತ್ತೆ, ಅಂದರೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ನೀವಿರುವಂಥ ಪ್ಲೇಸ್ನಲ್ಲಿ, ನಿಮ್ಮ ತಾಲೂಕಿನಲ್ಲಿ ಇರುವಂತಹ ಒಂದು OBC ಡಿಪಾರ್ಟ್ಮೆಂಟ್ಗೆ ಹೋಗ್ಬಿಟ್ಟು ಅಲ್ಲಿ ಒಂದು ಸ್ವೀಕೃತಿ ನಮೂನೆಯನ್ನು ತಗೊಳ್ಬೇಕಾಗುತ್ತೆ. ಒಂದು ಫಾರ್ಮ್ನ ಇಸ್ಕೊಳ್ಬೇಕಾಗುತ್ತೆ. ಆ ಫಾರ್ಮ್ನ ಫಿಲ್ ಮಾಡಿ ನೀವು ಕಲಬುರಗಿ ಜಿಲ್ಲಾ ಒಂದು ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕೆ ಏನಿರುತ್ತೆ ಅಲ್ಲಿಗೆ ನೀವು ಅರ್ಜಿಯನ್ನು ಪೋಸ್ಟ್ ಮಾಡ್ಬೋದು, ಇಲ್ಲ ಖುದ್ದಾಗಿ ನೀವೇ ಕೊಡ್ಬೋದು. ನಿಮ್ಗೆ 2 ಆಪ್ಷನ್ ಇದೆ. ಒಂದು, ನೀವೇ ಹೋಗಿ ಸ್ವತಃ ಆ ಒಂದು ಡಿಪಾರ್ಟ್ಮೆಂಟ್ಗೆ ಕೊಟ್ಬಿಟ್ಟು ಬರ್ಬೋದು, ಇಲ್ಲಾಂದರೆ ಪೋಸ್ಟ್ ಮುಖಾಂತರ ನೀವು ಕಳಿಸ್ಬೋದು. ಓಕೆನಾ. 2 ಆಪ್ಷನ್ ಇರುತ್ತೆ. ಮತ್ತು ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆಯನ್ನು ಕೊಟ್ಟಿರ್ತಾರೆ. ನೀವು ಇದಕ್ಕೆ ಕಾಲ್ ಮಾಡಿಕೊಂಡು ಹೋದರೆ ಏನೆಲ್ಲ ಪೋಸ್ಟ್ನಲ್ಲಿ ಕಳಿಸಾದ್ಮೇಲೆ ಅಥವಾ ಪೋಸ್ಟ್ನಲ್ಲಿ ಕಳಿಸೋದಕ್ಕೆ ಮುಂಚೆ ಏನೇನೆಲ್ಲ ಪ್ರಾಬ್ಲಮ್ಸ್ಗಳಿರುತ್ತೆ, ಡೌಟ್ಸ್ಗಳಿರುತ್ತೆ, ಅದನ್ನು ಕೇಳಿ ಕನ್ಫರ್ಮ್ ಮಾಡ್ಕೊಂಡು ನೀವು ಇದಕ್ಕೆ ಅಪ್ಲಿಕೇಶನ್ನ ಕಳಿಸ್ಬೋದು. ಪೋಸ್ಟ್ ಮುಖಾಂತರ ಕಳಿಸಿದ್ರೆ ನಿಮಗೆ ನೆಕ್ಸ್ಟ್ ಪ್ರೋಸೆಸ್ ಏನಿರುತ್ತೆ ಅಂತ ನಿಮಗೆ ತಿಳಿಸ್ತಾರೆ. ಫ್ರೆಂಡ್ಸ್, ಇದಕ್ಕೆ DD ಬಂದ್ಬಿಟ್ಟು ಏನೂ ಇರೋದಿಲ್ಲ. ಅಪ್ಲಿಕೇಶನ್ ಚಾರ್ಜಸ್ ಆಗಿರ್ಬೋದು ಏನಾದ್ರು ಇತ್ತು ಅಂತಂದರೆ ಅದೇನಾದ್ರು ಆಫ್ಲೈನ್ ಮುಖಾಂತರ ಇರೋದರಿಂದ ನಿಮಗೆ ಅಲ್ಲೇ ಫೋನ್ ಮಾಡಿ ತಿಳ್ಕೊಂಡು ನೀವು ಸೆಲೆಕ್ಷನ್ಗೆ ಏನು ಹೋಗ್ತೀರಾ ಆ ಟೈಮಲ್ಲಿ ಅಮೌಂಟ್ ಏನು ಎತ್ತಂತ ಅಲ್ಲೇ ನಿಮಗೆ ತಿಳಿಸ್ಕೊಡ್ತಾರೆ. ಹಾಗಾಗಿ ಓಕೆನಾ. ಈ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ನ ನಿಮಗೆ ಶೋ ಮಾಡ್ತಾಯಿದ್ದೀನಿ. ಇದನ್ನು ನೀವು ಡಯಲ್ ಮಾಡಿ ನೀವು ವಿಚಾರಿಸ್ಕೊಳ್ಬೋದು. ಫ್ರೆಂಡ್ಸ್, ಮಾಹಿತಿ ಇಷ್ಟ ಆದಲ್ಲಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಕೂಡ ತುಂಬ ಫ್ರೀ ಕೋಚಿಂಗ್ ಸೆಂಟರ್ ತುಂಬ ಇದ್ದಾವೆ. ಓಕೆನಾ, ಅದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋ ಇಷ್ಟ ಆಗಿದ್ದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಲವ್ ಯು ಆಲ್, ಟೇಕ್ ಕೇರ್, ಬೈ ಬೈ ಫ್ರೆಂಡ್ಸ್.